8 ದಿನಗಳ ಕಲಾಪದಲ್ಲಿ ಒಬ್ಬ ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬರ, ಕಾವೇರಿ, ಕೃಷ್ಣಾ ನೀರಿನ ಚರ್ಚೆ ಆಗಿಲ್ಲ. ಇನ್ನು ರೈತರ ಭೂಸ್ವಾಧೀನ, ಗುತ್ತಿಗೆದಾರರ ಬಿಲ್ ಬಾಕಿ ಇದೆ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಯೂ ಆಗ್ತಾ ಇಲ್ಲ ಅಂತೇಳಿ ಯತ್ನಾಳ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ತಲೆ ಮೇಲೆ ತಲೆ ಹೋಗುವಂಥ ಸಮಸ್ಯೆಗಳು ಸಾಕಷ್ಟಿದೆ, ಆದರೆ ಅದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇಲ್ಲ. ರಾಜ್ಯದಲ್ಲಿ ಬರ, ಕಾವೇರಿ, ಕೃಷ್ಣಾ ನೀರಿನ ಚರ್ಚೆ ಆಗಲಿಲ್ಲ. ಇನ್ನು ರೈತರ ಭೂಸ್ವಾಧೀನ, ಗುತ್ತಿಗೆದಾರರ ಬಿಲ್ ಬಾಕಿ, ಆ ವಿಚಾರ ಸಹ ಚರ್ಚೆ ಆಗಲಿಲ್ಲ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಯೂ ಆಗ್ತಾ ಇಲ್ಲ ಅಂತ ಹೇಳಿ ಯತ್ನಾಳ್ ಕಿಡಿಕಾರಿದ್ದಾರೆ. ಕೆಪಿಎಸ್ಸಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿ ಇಡಿಯವರು ಇವತ್ತು ತನಿಖೆ ಮಾಡಿ ಒಬ್ಬ IAS ಅಧಿಕಾರಿ ನಾಪತ್ತೆಯಾಗಿ ಓಡಿ ಹೋಗ್ತಾನೆ. ಅದ್ರ ಚರ್ಚೆ ಆಗ್ತಾ ಇಲ್ಲ. ಸುಮಾರು 4,80,000 ಸರ್ಕಾರಿ ನಿರುದ್ಯೋಗ ಉದ್ಯೋಗಗಳಿದಾವೆ, ಅವುಗಳ ನೇಮಕಾತಿ ಸರಿಯಾಗಿ ಆಗ್ತಾ ಇಲ್ಲ. ಅದೇ ರೀತಿ ಮನ್ನೈಸ್ ಬಗ್ಗೆ ಇವತ್ತು ಚರ್ಚೆ ಇದೆ. ಇವತ್ತು ಬಿಡದಿ ಬಗ್ಗೆ ಅಲ್ಲಿ ರೈತರು ಜಮೀನು ಕೊಡ್ತಾರೆ. ಫಲವತ್ತಾದಂಥ ಜಮೀನನ್ನು ಸುಮಾರು 10,000 ಎಕರೆ ಇವತ್ತು 3 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು ಅವ್ರನ್ನು 3 ಕೋಟಿ ಬೇಡ, ನಮಗೆ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆ ಬಿಟ್ಟು ಬಿಡಿ ಅಂದ್ರೂ DK ಶಿವಕುಮಾರ್ ಅವರು ಬಿಡ್ತಾ ಇಲ್ಲ. ಇದೊಂದು ದೊಡ್ಡ ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿಯ ಒಂದು ದೊಡ್ಡ ವ್ಯವಹಾರ ಇದೆ. ಇದನ್ನು ಎಲ್ಲರೂ ಪ್ರಶ್ನೆ ಮಾಡಿದ್ರೆ ನಾಳೆ ನಾನು ಹೇಳೋದು BJP ಅವರಿಗೆ, ನೀವು ಈ ಹೊಂದಾಣಿಕೆ ರಾಜಕಾರಣ ಬಿಡಿ. ನೀವೇನಾದ್ರೂ ರಾಜೀನಾಮೆ ಕೇಳೋದಿದ್ರೆ DK ಶಿವಕುಮಾರ್ ರಾಜೀನಾಮೆ ಕೇಳಿ ಮುಖ್ಯಮಂತ್ರಿಗಳು. KPSC